ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅಥಣಿ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟ. ಬಾಯ್ಲರ್ ಸ್ಫೋಟದ ತೀವ್ರತೆಗೆ ನಜ್ಜುಗುಜ್ಜಾದ ಕಾರ್ಖಾನೆಯ ಗೋಡೆ. ಮೂವರ ಸ್ಥಿತಿ ಗಂಭೀರ, ಆಸ್ಪತ್ರೆಗೆ ದಾಖಲು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಾಹನಗಳಿಗೆ ಎಂಟ್ರಿ ಶುಲ್ಕಕ್ಕೆ ತಡೆ. ವಾಹನ ಚಾಲಕರಿಂದ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಕ್ರಮ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಂಟ್ರಿ ಶುಲ್ಕ ಸದ್ಯಕ್ಕಿಲ್ಲ. ಪ್ರಜ್ವಲ್ ತಾತನಿಗೆ ತಕ್ಕ ಮೊಮ್ಮಗ ಆಗಲಿಲ್ಲ, ತಂದೆಗೆ ತಕ್ಕ ಮಗನಾಗಿದ್ದಾನೆ. ಆರೋಪಿ ಟಾರ್ಗೆಟ್ ಮಾಡ್ತಿರೋದು ಮಾತ್ರ ಕಾಂಗ್ರೆಸ್ ಪಕ್ಷವನ್ನ. ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಆಕ್ರೋಶ. ಮೈಸೂರಲ್ಲಿ ಕಲುಷಿತ ನೀರು ಕುಡಿದು ಯುವಕ ಸಾವು. ಕನಕರಾಜ್ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ. ಮುಡಾ ಅಧ್ಯಕ್ಷ ಮರಿಗೌಡ ಘೋಷಣೆ. ಸಿಎಂ ಗಮನಕ್ಕೆ ತಂದು ಹೆಚ್ಚಿನ ಪರಿಹಾರದ ಭರವಸೆ. ಗಣಿನಾಡು ಬಳ್ಳಾರಿಯಲ್ಲೂ ಕಲುಷಿತ ನೀರಿನ ಆತಂಕ. ದೂರು ಕೊಟ್ಟರು ಕೇರ್ ಮಾಡ್ತಾ ಇಲ್ಲ ಅಂತ ಕೊರೆಕಮಲ್ 7ನೇ ವಾರ್ಡ್ನ ಜನರ ಆಕ್ರೋಶ. ಶಾಸಕ ಭರತ್ ರೆಡ್ಡಿ, ಸಚಿವ ಬಿ ನಾಗೇಂದ್ರ ವಿರುದ್ಧವೂ ಗರಂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.